ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಳ್ದು ಹೋದ್ರಿ ಮತ್ತೆ ನಮ್ಮೂರಿನ ಇಮ್ಯಾಜಿನೇಷನ್ಗೆ ಹೋದ್ರಾ? ಹೌದು, ಗೊತ್ತು ಬಿಡಿ ನನಗೆ. ಆದ್ರೆ ನಾನು ನಿಮ್ ಮಡ್ಲಲ್ಲಿ ಮಲಗಿರೋ ಈ ಟೈಮ್ನ ಹಾಗೆ ಫ್ರೀಸ್ ಮಾಡು ಅಂತ ಹೇಳ್ತೀನಿ. ಅಭಯ್ ಅವ್ರೆ, ಯಾಕೋ ಗೊತ್ತಿಲ್ಲ, ನಿದ್ದೆನೆ ಬರ್ತಾ ಇಲ್ಲ. ಇಂಥ ಟೈಮಲ್ಲಿ ಅಕ್ಕ ಇದ್ದಿದ್ರೆ ಹಾಡು ಹೇಳಿ ನನ್ನ ಮಲಗಿಸಿರೋಳು ಗೊತ್ತಾ? ಹಾ, ಒಂದ್ ಕೆಲ್ಸ ಮಾಡಿ, ನೀವ್ ಹಾಡು ಹೇಳಿ, ನಾನು ಹಾಗೆ ಕೇಳ್ತೀನಿ. ನನಗೆ ಹಾಡೆಲ್ಲ ಹಾಡೋದಕ್ ಬರಲ್ಲ. ನನಗ್ ಗೊತ್ತಿಲ್ಲ, ನೀವ್ ಇವಾಗ ಹಾಡು ಹೇಳ್ಬೇಕು, ನಾನ್ ಕೇಳ್ಬೇಕು. ಗಂಗೆ, ಅಭಯ್ ಅವರೇ ಪ್ಲೀಸ್ ಪ್ಲೀಸ್, ಅಭಯ್ ಅವರೇ ಪ್ಲೀಸ್ ಹೇಳಿ, ಪ್ಲೀಸ್. ಸರಿ ಆಯ್ತು. ನಿನ್ನದೇ ನೆನಪು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ 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 ನನ್ನಲ್ಲಿ. ಅಯ್ಯೋ ಅಪ್ಪ, ಸಾಕು, ದಯವಿಟ್ಟು ಇನ್ ಮುಂದೆ ಹಾಡು ಹೇಳಕ್ ಹೋಗ್ಬೇಡಿ. ಪಾಪ ಕಪ್ಪೆಗಳಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿ. ನನಗ್ ಬರಲ್ಲ ಅಂತ ಹೇಳ್ದೆ ತಾನೆ. ಆದ್ರೆ ನಿಮ್ ಹಾಡಿಗೆ ಕಪ್ಪೆಗಳನ್ನ ಕರ್ಸೋ ಶಕ್ತಿ ಇದೆ ಅನ್ನೋದು ಕೇಳಿದ್ಮೇಲೆ ತಾನೇ ನನಗೆ ಗೊತ್ತಾಗಿದ್ದು. ನಮ್ಮ ಅಕ್ಕಂದು ಕೋಗಿಲೆ ಕಂಠ, ನಿಮ್ದು ಸಾಕು, ಅದ್ ನನಗೆ ಅರ್ಥ ಆಯ್ತು. ನೀವೇನೋ ಅರ್ಥ ಮಾಡ್ಕೊಂಡ್ರಿ, ಆದ್ರೆ ನನ್ ಪಾಡ್ ಹೇಳಿ. ಏನಾಯ್ತು? ಬರ್ತಿದ್ ನಿದ್ದೆನೂ ಹೋಯ್ತು. ಅಪ್ಪ ದೇವ್ರೆ, ನೀನೇ ನನ್ ಕಾಪಾಡ್ಬೇಕಿವಾಗ.